ವಿಶ್ವ ಹಿರಿಯ ನಾಗರಿಕರ ದೌರ್ಜನ್ಯ ತಡೆ ದಿನಾಚರಣೆ ನಿಮಿತ್ತ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ಇವರ ವತಿಯಿಂದ ಹಿರಿಯ ನಾಗರಿಕರ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮ ಹುಬ್ಬಳ್ಳಿಯ ತಾಲೂಕಾ ಕಚೇರಿ ಮುಂದೆ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 2:30 ಹಿರಿಯ ನಾಗರಿಕ ಪುರುಷ ಹಾಗೂ ಮಹಿಳೆಯರಿಂದ ಧರಣಿ ಸತ್ಯಾಗ್ರಹ ನಡೆಸಿ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಜರುಗಿಸಲು ವಿನಂತಿಸಲಾಗಿದೆ. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಜಿಎ ಪಾಟೀಲ್, ಗೌರವ ಅಧ್ಯಕ್ಷರಾದಂತಹ ಡಾಕ್ಟರ್ ಸ್ವಾಮಿ ಕಮಲ್ ಮನೋಹರ್, ಉಪಾಧ್ಯಕ್ಷರುಗಳಾದಂತಹ ಧರಣೇಂದ್ರ ಜವಳಿ, ಡಾಕ್ಟರ್ ಲಿಂಗರಾಜ್ ಅಂಗಡಿ, ಡಾಕ್ಟರ್ ಆರ್.ಕೆ. ಮಠದ್, ಕಾರ್ಯದರ್ಶಿಯಾದಂತಹ ಡಾಕ್ಟರ್ ಸುನಂದಾ ಬೆನ್ನೂರ್, ಸಂಘಟನಾ ಕಾರ್ಯದರ್ಶಿಯಾದಂತಹ ಜಿಐ ಚಕ್ರಸಾಲಿ ಮುಂತಾದವರು ಹಾಜರಿದ್ದರು. ಅಷ್ಟೇ ಅಲ್ಲದೆ ತಾಲೂಕಿನ ಪ್ರತಿ ಹಳ್ಳಿಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು ಹಾಜರಿದ್ದರು. ಈ ಸಂದರ್ಭದಲ್ಲಿ ನಮ್ಮ ವರದಿಗಾರ ಬಸವರಾಜ್ ತೋಟಗೇರ್ ಜೊತೆ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬಿಎ ಪಾಟೀಲ್ ಅವರು ಮಾತನಾಡಿ, ಈ ಧರಣಿಯ ಉದ್ದೇಶ ಏನೆಂಬುದನ್ನು ನಮ್ಮ ಸುದ್ದಿವಾಹಿನಿ ಮೂಲಕ ಜನರಿಗೆ ತಿಳಿಸಿದರು. ಬಸವರಾಜ್ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಜಾಗತಿಕ ಮಟ್ಟದಲ್ಲಿ ಪ್ರತಿ ವರ್ಷ ಜೂನ್ 15ನೇ ತಾರೀಕು ಹಿರಿಯ ನಾಗರಿಕರ ದೌರ್ಜನ್ಯ ತಡೆ ದಿನಾಚರಣೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಆದರೆ ಇದು ಡಿಕ್ಲೇರ್ ಮಾಡಿ 15 ವರ್ಷ ಆದರೂ ಈ ದೌರ್ಜನ್ಯ ತಡೆ ದಿನಾಚರಣೆನ ಸರ್ಕಾರನೂ ಮಾಡ್ತಾ ಇಲ್ಲ, ಯಾವುದೇ ಸಂಘ ಸಂಸ್ಥೆಗಳು ಮಾಡ್ತಾ ಇಲ್ಲ. ನಮ್ಮ ಸಂಘ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕಳೆದ 5 ವರ್ಷದಿಂದ ಇದನ್ನು ಆಚರಣೆ ಮಾಡ್ಕೊತ ಬಂದಿದೆ. ಈ ಎಲ್ಲ ಒಂದು ಆಚರಣೆ ಮಾಡ್ಕೊತ ಬಂದ ಮೇಲೆ ಸರ್ಕಾರಕ್ಕೆ ಹಲವಾರು ಬೇಡಿಕೆಗಳನ್ನು ನಾವು ಸಲ್ಲಿಸಿದ್ದೇವೆ. ಮತ್ತು ಇದರ ಜೊತೆಗೆ ಹಿರಿಯ ನಾಗರಿಕರ ಸಂಖ್ಯಾಬಲ ಎಷ್ಟಿದೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ 80 ಲಕ್ಷ ಇದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ 20 ಕೋಟಿ ಇದ್ದಾರೆ. ಈ ಎಲ್ಲ 20 ಕೋಟಿ ಜನರಿಗೆ ಸರ್ಕಾರದಿಂದ ಏನು ಸೌಲಭ್ಯ ಸಿಗಬೇಕು ಅದು ಯಾವುದೂ ಸಿಗ್ತಾ ಇಲ್ಲ. ಬಹುಶಃ ಎಲ್ಲ ಬೇಡಿಕೆಗಳು ನಮಗೆ ಕಾನೂನಿನ ತಳಹದಿ ಒಳಗದಾವೆ, ಸಂವಿಧಾನಬದ್ಧವಾಗಿದ್ದಾವೆ. ಸಂವಿಧಾನದ 21ನೇ ಕಲಂ ಏನು ಹೇಳ್ತೈತೆ ಅಂದ್ರೆ, ವಯಸ್ಸಾದಾಗ ಮನುಷ್ಯಾಗ ನಿತ್ರಾಣ ಆದ ಹೊತ್ತಿನೊಳಗೆ ಅವ್ನಿಗೆ ಯಾವುದೇ ಆದಾಯ ಇಲ್ಲ ಅಂದ್ರೆ ಅವ್ನು ಸಂರಕ್ಷಣೆ ಮಾಡೋದು, ಅವ್ನ ಆರ್ಥಿಕ ಸೌಲಭ್ಯ ಕೊಡೋದು ಸರ್ಕಾರದ ಕರ್ತವ್ಯ. ಅದಕ್ಕೆ ಜೀವಿಸುವ ಹಕ್ಕು ಅಂತಾರೆ ಅವರು. ಅದಕ್ಕೆ ಈ ರೀತಿ ಒಳಗೆ ಸಂವಿಧಾನದೊಳಗೆ ಐತಿ. ಇದನ್ನಾಗ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತಂದ್ರೆ 2007ನೇ ಇಸ್ವಿಯೊಳಗೆ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕಾನೂನು ಅಂತ ಮಾಡಿದರು. ಈ ಕಾನೂನು ಕೆಳಗೆ ಹಲವಾರು ಸೌಲಭ್ಯಗಳನ್ನು ಸರ್ಕಾರ ಕೊಟ್ಟಿದೆ ಮತ್ತು ಇದಕ್ಕಾಗಿ ತನ್ನದೇ ಅಂತ ಸ್ಪೆಷಲ್ ಟ್ರಿಬ್ಯುನಲ್ ಕೂಡ ಮಾಡಿದೆ. ಈ ಕಾನೂನು ಕೂಡ ಜಾರಿಯಾಗಿ 15 ವರ್ಷ ಆದರೂ ಕಾನೂನಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಇಲ್ಲಿವರೆಗೆ ಸರ್ಕಾರ ಇಂಪ್ಲಿಮೆಂಟ್ ಮಾಡಿಲ್ಲ. ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದೊಳಗೆ ಹಿರಿಯ ನಾಗರಿಕರ ಸೆಲ್ ಇರಬೇಕು. ಯಾಕಂದರೆ ಅವ್ರಿಗೆ ಸೌಲಭ್ಯ ಕೊಡೋದಾತು, ದೌರ್ಜನ್ಯ ಹತ್ತಕ್ಕದಾತು, ಅದು ಸೆಲ್ ಬೇಕೇ ಬೇಕು. ಇನ್ನು ಎರಡನೇದಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆ ಒಳಗೆ ಹಿರಿಯ ನಾಗರಿಕರ ಸ್ಪೆಷಲ್ ಟ್ರೀಟ್ಮೆಂಟ್ ಸೆಂಟರ್ ಇರಬೇಕು, ಅದನ್ನು ಮಾಡಿಲ್ಲ. ಅದಕ್ಕೆ ನಾವು ಪ್ರತಿ ವರ್ಷ ಇದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡಿ ಕೊನೆಯದಾಗಿ ಈ ವರ್ಷ ಈ ದೌರ್ಜನ್ಯ ತಡೆ ದಿನವನ್ನು ಪ್ರತಿಭಟನೆ ದಿನವಾಗಿ ರಾಜ್ಯದಾದ್ಯಂತ ಮಾಡ್ತಾ ಇದ್ದೇವೆ. ಇವತ್ತು ಪ್ರತಿಯೊಂದು ತಾಲೂಕಿನೊಳಗೆ, ಜಿಲ್ಲೆಯೊಳಗೆ ಈ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ದೌರ್ಜನ್ಯಗಳು ಆಗಕ್ಕೆ ಮುಖ್ಯ ಕಾರಣ ಅಂತಂದರೆ, ಒಂದು ನಮ್ಮ ಸಮಾಜ, ಕುಟುಂಬದೊಳಗೆ ಹಿರಿಯ ನಾಗರಿಕರು ಮನೆ ಬಿಟ್ಟು ಹೊರ ಹಾಕೋದು, ಊಟಕ್ಕೆ ಕೊಡೋಂಗಿಲ್ಲ, ಆಸ್ತಿ ಕಸ್ಕೊಳ್ಳೋದು, ಬ್ಯಾಂಕ್ ಅಕೌಂಟ್ ಕಸ್ಕೊಳ್ಳೋದು, ಮತ್ತು ಇಷ್ಟ ಅಲ್ಲ ಅವ್ರಿಗೆ ಏನೊಂದು ಆರೋಗ್ಯ ಕೊಡಬೇಕಾದ್ರೂ ಕೂಡ ದವಾಖಾನೆಗೆ ತೋರಿಸೋದಿಲ್ಲ. ಇವು ಕೌಟುಂಬಿಕ ದೌರ್ಜನ್ಯ ಆದರೆ ನಮ್ಮದು ಸರ್ಕಾರದ ದೌರ್ಜನ್ಯ ಅಂತ ಇವತ್ತು ನಾನು ಖಂಡನೆ ಮಾಡಿ ಹೇಳ್ತೇನೆ. ಯಾಕಂದ್ರೆ ಸರ್ಕಾರ ಕಾನೂನು ಅನುಷ್ಠಾನ ಮಾಡದಿದ್ದಕ್ಕೆ ದೌರ್ಜನ್ಯ ನಡೀತಾವೆ. ಅದಕ್ಕೆ ಸರ್ಕಾರ ಕೂಡ ಒಂದು ರೀತಿಯಿಂದ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ. ಯಾವ ಸರ್ಕಾರ ರಕ್ಷಣೆ ಮಾಡಬೇಕು ಹಿರಿಯ ನಾಗರಿಕ, ಅವರ ದೌರ್ಜನ್ಯ ಮಾಡಾಕಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಕಾನೂನುಬದ್ಧವಾದಂಥ ಬೇಡಿಕೆಗಳು ಇದ್ದಾವೆ. ಎಲ್ಲ ಬೇಡಿಕೆಗಳು ಸಂವಿಧಾನಬದ್ಧವಾಗಿದ್ದಾವೆ. ಇದರಲ್ಲಿ 2 ಬೇಡಿಕೆಗಳು ನಾವು ಮಾಡ್ತಾ ಇದ್ದೀವಿ. ಒಂದು ಕೇಂದ್ರ ಸರ್ಕಾರಕ್ಕೆ, ಯಾಕಂದ್ರೆ ಮಾನ್ಯ ನರೇಂದ್ರ ಮೋದಿಜಿಯವರು ಮೇಲಿನ ಮೇಲೆ ಹೇಳ್ತಾ ಇದ್ದಾರೆ, ನಮ್ಮದು ವಸುದೇವ ಕುಟುಂಬ ಐತಿ,
ನಾವೆಲ್ಲರೂ ಸರಿ ಸಮಾನವಾಗಿ ನೋಡ್ತೇವೆ, ಎಲ್ಲರಿಗೂ ಸೌಲಭ್ಯ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸೌಲಭ್ಯ ಕೊಡೋಕತ್ತಿಲ್ಲ, ಕಿತ್ಕೊಳ್ಳಕತ್ತಾರೆ. ಇವತ್ತು ರೈಲ್ವೇದು ಸೌಲಭ್ಯ 20 ವರ್ಷದಿಂದ ರೈಲ್ವೆ ಸೌಲಭ್ಯ ಇದೆ, ಈಗ 4 ವರ್ಷದಿಂದ ಕಿತ್ಕೊಂಡಾರ. ಆಮೇಲೆ ಈಗ ಮೊನ್ನೆ ಒಂದು ಆಯುಷ್ಮಾನ್ ಭಾರತ್ ಅಂತ ಒಂದು ಹಿರಿಯ ನಾಗರಿಕ 70 ವರ್ಷ ದಾಟ್ತಂಥವ್ರಿಗೆ 5 ಲಕ್ಷ ರೂಪಾಯಿ ಒಂದು ಕಾರ್ಡನ್ನು ಬಿಡುಗಡೆ ಮಾಡ್ಯಾರ. ಅದಕ್ಕೆ ಈಗಾಗಲೇ ಲಕ್ಷ ಕೋಟಿಗಟ್ಟಲೆ ಕಾರ್ಡ್ ಪ್ರಿಂಟ್ ಆಗಿ ಎಲ್ಲರಿಗೂ ಕೊಟ್ಟಿದ್ದಾರೆ. ಆ ಕಾರ್ಡ್ ಇನ್ವ್ಯಾಲಿಡ್ ಆಗೈತೆ ನಮ್ಮಲ್ಲಿ. ನಾವೇನು ಕಾರ್ಡ್ ಮಾಡಿ ಸರ್ಕಾರದಾಗ ತೊಗೊಂಡೋಗಿ ಇದನ್ನು ಯಾಕೆ ತರ್ತಿದ್ದೀವಿ ನಿರುಪಯೋಗಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಂತಂದ್ರೆ ಅದಕ್ಕೆ ಇನ್ಶೂರೆನ್ಸ್ ಹಣ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವರು ಪಾಲನ್ನು ಹಾಕಬೇಕು. ಇವರು ತಮ್ಮ ಒಂದು ಇದ್ರೊಳಗೆ ಇವರು ಹಾಕ್ತಾ ಇಲ್ಲ, ಅವರು ಹಾಕ್ತಾ ಇಲ್ಲ. ಹೀಗಾಗಿ ಆ ಕಾರ್ಡ್ ಕೂಡ ಇನ್ವ್ಯಾಲಿಡ್ ಆಗಿದೆ. ಅದಕ್ಕೆ ಈ ಎಲ್ಲ ಒಂದು ಇದನ್ನು ಕಾರಣದಿಂದ ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು ಅಂತ ಡಿಕ್ಲೇರ್ ಮಾಡಿದ್ರೆ ಈ ಸಂಪತ್ತು ರಕ್ಷಣೆ ಮಾಡೋಕೆ ಸರ್ಕಾರ ಏನೇನು ಕೊಡ್ಬೇಕು ಅದನ್ನೆಲ್ಲ ಕೊಡಬೇಕಾಗ್ತದೆ. ಅದಕ್ಕೆ ಅದನ್ನ ಒಂದು ಬೇಡಿಕೆ ನಾವು ಇಟ್ಟಿದ್ದೇವೆ. ಇನ್ನು ಆರ್ಥಿಕವಾಗಿ ದುರ್ಬಲ ಅಂತಂದ್ರೆ BPL ಕಾರ್ಡ್ ಹೋದವ್ರಿಗೆ ತಿಂಗಳ 10,000 ರೂಪಾಯಿ ಪೆನ್ಷನ್ ಕೊಡಬೇಕು. ಯಾಕೆ ಕೊಡಬೇಕು ಅಂತಂದ್ರೆ ಅವ್ರಿಗೆ ಏನೂ ಇಲ್ಲ, ಬೀದಿ ಪಾಲಾಗಿದ್ದಾರೆ, ಆರ್ಥಿಕ ಇಲ್ಲ, ಮನ್ಯಾಗ ನೋಡ್ಕೊಳ್ಳೋದಿಲ್ಲ, ಹೊರಗೆ ಹಾಕ್ಯಾರ, ಊಟಕ್ಕೆ ಸಿಗ್ತಾ ಇಲ್ಲ. ಅದಕ್ಕೆ ಕನಿಷ್ಠ ಅವ್ರಿಗೆ 10,000 ರೂಪಾಯಿ ಕೊಡುವಂಥ ಗೌರ್ಮೆಂಟ್ ಕಾನೂನು ನಮ್ದಲ್ಲ.